ಒಂದು ಬಿಜೆಪಿ ಅವರು ಹೇಳ್ತಾ ಇದ್ರು, ನಾವೀಗ ಅವ್ರ ಮುಂದೆ ಒಪ್ಕೊಂಡಿದ್ರು ನಾವು 30% ಇದ್ವಿ, ಕಾಂಗ್ರೆಸ್ 70% ಇದಾರೆ ಅಂತ. ಬಟ್ ಈಗ ಅವ್ರು ಹೇಳ್ತಾ ಇದಾರೆ ನಾವು 50% ಬಂದ್ಬಿಟ್ಟಿದೀವಿ ಅಂತ. ಅದು ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಎಲ್ಲಿ ನಾವು ದುರ್ಬಿಣಿಯಾಗಿ ಹುಡುಕ್ತಾ ಇದ್ದೀನಿ, ಇನ್ನೂ ಎಲ್ಲ 40% ಕಾಣ್ತಾ ಇಲ್ಲ. ಬಟ್ ಅವ್ರು ಹೇಳ್ತಾ ಇದ್ರೆ ಈಗ 50% ಅಂತ. ಬಟ್ ನಾವು ಹುಡುಕ್ತಾ ಇದ್ದೀವಿ, ನಾನು ನನ್ನ ತಮ್ಮ ಇಬ್ರು ಸಹ ಹುಡುಕ್ತಾ ಇದ್ದೀನಿ, ಬಟ್ ಇನ್ನೂ ಸಿಗ್ತಾ ಇಲ್ಲ. ಬಟ್ ಅವ್ರು ಹೇಳ್ತಾ ಇದಾರೆ ಒಂಥರ ನಾವು ಇಷ್ಟು 50-50 ಬಂದಿದ್ದೀವಿ ಅಂತ. ಈಗ ನೋಡೋಣ, ಅದನ್ನ 15ನೇ ತಾರೀಕು ದಿವಸ ಡಬ್ಬದಲ್ಲಿ ನೋಡ್ತೀವಿ. ಸೊ ಹಾಗಾಗಿ ನಾವು ಮತ್ತೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲರೂ ಹೇಳೋದು ಏನಂತ ಹೇಳಿದ್ರೆ, ಅವ್ರು ಮಾಡಿರುವಂತ ಅಭಿವೃದ್ಧಿ ಕೆಲಸಗಳು, ಒಂದು ಒಳ್ಳೆ ರಸ್ತೆ ಇರ್ಬೋದು, ಕುಡಿಯುವ ನೀರು ಇರ್ಬೋದು, ಕಾವೇರಿ ವಾಟರ್ ಇರ್ಬೋದು. ಅವರು ಒಂದು ಶಾಸಕರಾದ್ಮೇಲೆ ಈಗ ಎಲೆಕ್ಷನ್ ಅಂತ ಹೇಳಿ 2 ಗಂಟೆ ಮಲಗ್ತಾ ಇಲ್ಲ. ಅದಕ್ಕೆ ಮುಂಚೆ ಸಹ ಅವರು ಬರೀ ಕೆಲಸ ಕಾರ್ಯಗಳು ನೋಡ್ಕೊಂಡು 2 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಇದು ಮುಂದಿನ ಶಾಸಕರು, ಮುಂದೆ 15 ಶಾಸಕರು ಆನೇಕಲ್ಲಲ್ಲಿ ಮನೆ ಮಾಡಿದ್ರು. ಆನೇಕಲ್ ಮನೆ ಹತ್ರ ಇದೆ ಅಂತೇಳಿ ಬಡವರು ಬಗ್ಗೆ ಮನೆ ಹತ್ರ, ಯಾಕೆ ಅಂತ ಹೇಳಿದ್ರೆ HFL ಬಡವರು ಬಗ್ಗೆಲ್ಲ ಬಸ್ ಚಾಬಿಟ್ಟು ಮನೆ ಹತ್ರ ಹೋಗೋಕ್ಕಾಗೋದಿಲ್ಲ ಅಲ್ವಾ. ಅವ್ರ ಹತ್ರ ಹೋಗೋದು ಅಂತಂದ್ರೆ ಎಲ್ಲ ಡೆವಲಪರ್ಸ್, ದೊಡ್ಡ ಸಹಕಾರರು ಅವ್ರ ಮನೆ ಹತ್ರ ಬರ್ಬೋದು. ಸೊ ಬಡವರಾರು ಮನೆ ಹತ್ರ ಬರೋದಿಲ್ಲ ಅಂತೇಳಿ ಮತ್ತೆ ಒಂದು ಗೇಟ್ ಹಾಕ್ಬಿಟ್ಟು ಗೇಟ್ ಹತ್ರ ಒಂದು ಪೊಲೀಸ್ ಇಟ್ಬಿಟ್ಟಿರ್ತಾರೆ. ಅವ್ರ ಮನೆ ಹತ್ರ ಹೋದಾಗ ಕೇಳ್ತಾರೆ, ಮನೆಯವ್ರ ಒಳಗಡೆ ಇದ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸೊ ಅದಂತ 12 ವರ್ಷದಿಂದ ನಾನು ನನ್ನ ತಮ್ಮ ಕಂಡಂತ ಒಂದು ಮಾಜಿ ಶಾಸಕರು ಈಗ ಪುನಃ ಶಾಸಕನಾಗಿ ಸಚಿವನಾಗ್ಬೇಕಂತೇಳಿ ಅದು ಕನಸು ಕಾಣ್ತಾ ಇದ್ದಾರೆ ಅವರೀಗ. ಬಿಜೆಪಿ ಏನಾಗಿದೆ ಅಂದ್ರೆ ಸೋಲ್ತೀವಿ ಅಂತ ಒಂದು ಹತಾಶ ಆಗ್ಬಿಟ್ಟು ಒಂದು ಕೀಳು ಮಟ್ಟದ ಭಾಷೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಇವತ್ತು ಹೇಳೋದಿಲ್ಲ, ನಾನು ಸ್ವಲ್ಪ ತೋರಿಸ್ಬೇಕು ಅನ್ನೋದು ಬರ್ತಾ ಇದ್ದೆ. ಬಟ್ ನನ್ ಬರ್ಲಿಕ್ಕೆ ಆಗೋದು, ಯಾಕಂತಂದ್ರೆ ನಾನು ಅವ್ರ ಮಟ್ಟಿಗೆ ಗೆಲ್ಲಲಿಕ್ಕೆ ನಾನಿಬ್ರು ಹೊಡೆಯಿಲ್ಲ. ಬಟ್ ಅವರಿಗೆ ಆ ಒಂದು ಕೀಳು ಭಾಷೆಗೆ ಅವ್ರಿಗೆ 15ನೇ ತಾರೀಕು ನಾನು ಡಬ್ಬಾದಲ್ಲಿ ಅವ್ರಿಗೆ ಶಿವಣ್ಣವ್ರು ಗೆದ್ದಾದ್ಮೇಲೆ ಅವ್ರಿಗೆ ನಾನು ಅದಕ್ಕೆ ಮಹತ್ವ ಕೊಡ್ತೀನಿ. ಬಟ್ ನಾನು ಈಗ ಅವ್ರು ಮಾತಾಡ್ತಾರಂತ ಭಾಷೆ ಅವರಿಗೆ ಅದು ಒಂದು ತಕ್ಕದಲ್ಲ. ಅದು ನೋಡುವ, ಯಾಕೆ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಅವ್ರು ಮಾತಾಡ್ತಾರಂತ ಭಾಷೆ. ಯಾಕಂತ ಹೇಳಿದ್ರು ಎಲ್ಲರೂ ಮಾತಾಡ್ತಾ ಇದ್ದಾರೆ ಕೀಳು ಮಟ್ಟದ ಭಾಷೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಹತಾಶ ಆಗ್ಬಿಟ್ಟಿದೆ, ಅವ್ರು ಸೋಲ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಮಾತಾಡ್ತಾ ಇದ್ದಾರೆ ಕೆಲವರು. ಇದೇ ನಾರಾಯಣ ಸ್ವಾಮಿ ಅವರು ಒಂದು ಕೀಳು ಮಟ್ಟದ ಭಾಷೆಯನ್ನ ನಮ್ಮ ಮೇಲೆ ಮಾತಾಡ್ತಾ ಇದ್ದಾರೆ, ಎಲ್ಲರ ಮೇಲೆ ಮಾತಾಡ್ತಾ ಇದ್ದಾರೆ. ಬಟ್ ನಾರಾಯಣ ಸ್ವಾಮಿ ಅವರಿಗೆ ಒಂದು ಕೀಳು ಮಟ್ಟದ ಭಾಷೆನ ಅವ್ರಿಗೆ ತೀರ್ಮಾನ ಆಗ್ತಾ ಇರ್ತಾರೆ. ನೇಮಕ್ಕೆ ಇಚ್ಛಾಪಡ್ತೀನಿ ಕಾರ್ಯಕರ್ತರು, ನೀವೆಲ್ಲರೂ ಒಂದು ವಿಶ್ವಾಸ ಇಟ್ಟಿದ್ದೀರಾ, ಮತ್ತೆ ಮಧುರಪ್ಪನ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ. ಅದೇ ರೀತಿಯಲ್ಲಿ ಚಲಾಪ್ರಸಾದ್ರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ರಾಜಪ್ಪ ಅವರು ಹೇಳಿದ್ರು, ಅಣ್ಣ ನಾವು ಮುಂಚೆ ಯಾವುದೋ ಒಂದು ಪಕ್ಷದಲ್ಲಿ ಕೆಲಸ ಮಾಡ್ತಿದ್ವಿ, ನಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ, ಕಾರಣಗಳು ಸುಮಾರು ಇದೆ. ನಾವೆಲ್ಲರೂ ಸಹ ಈ ಸಲ ಶಿವಣ್ಣರು ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ನಾವೆಲ್ಲರೂ ಸಹ ಈ ಸಲ ಪಕ್ಷಕ್ಕೆ ಸೇರ್ಪಡೆ ಆಗ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದು ಮಾತುಕತೆ ಮಾತಾಡಿದಾಗ ನಾನು ಹೇಳಿದ್ರೆ ತುಂಬಾ ಸ್ವಾಗತ, ನೀವು ಬರ್ತಿರೋದು. ನಿಮ್ಮ ಶಿವಣ್ಣನಿಗೆ ಒಂದು ಶಕ್ತಿ ಬರ್ತಾ ಇದೆ. ಶಿವಣ್ಣರು ಒಂದು 48ರಿಂದ 50 1 ಲಕ್ಷ ಅಂತ ಮತಗಳಂತ ನಾವೇನು ಹೇಳ್ತಿದ್ವು ಗೆಲ್ತಾರೆ ಅಂತೇಳಿ, ಇನ್ನೊಂದು 10,000 ಮತಗಳು ಎಕ್ಸ್ಟ್ರಾ ಸೇರ್ಪಡುತ್ತೆ ನೀವೆಲ್ಲರೂ ಬಂದು ಪಕ್ಷಕ್ಕೆ ಸೇರ್ಪಡೆ ಆದ್ರೆ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೊಂದು ಭರವಸೆ ಕೊಟ್ಟೆ. ಅದೇ ರೀತಿ ಮಧುರಪ್ಪನ ಜೊತೆ ಮಾತಾಡಿದ್ರು. ಮಧುರಪ್ಪರು ಹೇಳಿದ್ರು, ಇಲ್ಲ ರಾಜಪ್ಪ ಅವರು ಮತ್ತೆ ಅವ್ರ ಸಂಗಡಿಗರು ಮತ್ತೆ ಆ ಪ್ರಾಂತ್ಯದಲ್ಲಿರುವಂತಹ ಎಲ್ಲ ಯುವಕ ಮಿತ್ರರು ಬಂದ್ರೆ ನಿಜವಾಗ್ಲೂ ನಮ್ಮೊಂದು 10,000 ಓಟು ಜಾಸ್ತಿ ಆಗುತ್ತೆ ಅಣ್ಣ, ನೀವು ಅವ್ರ ಜೊತೆ ಮಾತಾಡಿ ಅಣ್ಣ ಅಂತ ಹೇಳಿದಾಗ ನಾನು ಮಾತಾಡಿದಾಗ ಅವರು ಸಹ ಮುಕ್ತ ಮನಸ್ಸಿಂದ ಒಪ್ಕೊಂಡು ಬಂದರು. ಈಗ ನೀವೆಲ್ಲ ಸೇರಿದ್ದೀರಾ, ಈಗ ಎಲೆಕ್ಷನ್ ನಡೀತಾ ಇದೆ. ಒಂದೊಂದು 12ನೇ ತಾರೀಕು ನಡೆಯುತ್ತೆ. 12ನೇ ತಾರೀಕು ಮೇಲೆ ಎಲೆಕ್ಷನ್ ಮುಗ್ದೋಗುತ್ತೆ. 15ನೇ ತಾರೀಕು ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ನೀವು ಅಂದ್ಕೊಳ್ತೀರಾ ಎಲೆಕ್ಷನ್ ವರ್ಗು ನಮ್ಮನ್ನ ಕಾಳ್ತಾರೆ, ಕಾಳಿ ಬಿಳಿ ಎಲ್ಲ ಓಟನ್ನ ಕೇಳ್ತಾರೆ, ಅದಾದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ತಾರೆ ಶಿವಣ್ಣವರು ಅಂತ. ನಿಮ್ಗೆ ಆ ತರ ಅಪನಂಬಿಕೆ ಬೇಡ. 3 ವರ್ಷ ಮಂತ್ರಿಗಳಾಗಿದ್ರು. ಮನುಷ್ಯ ಮಂತ್ರಿ ಆಗಿದ್ದಾಗ ಆನೇಕಲ್ಲಿದ್ದಂತ ಮನೆಯನ್ನ ಖಾಲಿ ಮಾಡ್ಕೊಂಡೋಗಿ HFL ನಲ್ಲಿ ಸೇರ್ಕೊಂಡ. ಇಲ್ಲಿ ಎಲ್ಲರೂ ಈಗ ನಮ್ಮಣ್ಣ ಹೇಳೋದಕ್ಕೆ ಮುಂಚೆ ಎಲ್ಲ ಬಡವರು ಬಗ್ಗರು ಎಲ್ಲರೂ ಸಹ ಮನೆ ಹತ್ರ ಬರ್ತಾರೆ. ಸೊ ನಮ್ದು ಕಷ್ಟ ಸುಖಗಳನ್ನು ಹೇಳ್ಕೋಬೇಕು ಅಂತ ಹೇಳಿದಾಗ ಎಲ್ಲರೂ ಹತ್ರದಲ್ಲಿ ಇರ್ಬೇಕು. ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರೆ ಬಸ್ಸಲ್ಲಿ ಹತ್ತಿ ಹೋಗ್ಬೇಕಂತ ಹೇಳಿದ್ರೆ 3 ಗಂಟೆ ಬೇಕು ಹೋಗ್ಬಿಟ್ಟು ಬರ್ಲಿಕ್ಕೆ, ಇಷ್ಟು ದೊಡ್ಡ ಟ್ರಾಫಿಕ್ ನಲ್ಲಿ. ನಾವೊಂದ್ಸಲ ಕೇಳಿದ್ವಿ ಅವ್ರಿಗೆ, ನೀನ್ ಯಾಕಪ್ಪ ಇಲ್ಲಿಂದ ಮನೆ ಮಾಲಿ ಖಾಲಿ ಮಾಡ್ಕೊಂಡು HFL ಹೊಟ್ಟೋಗ್ಬಿಟ್ಟಿದ್ಯಾ, ನೀನು ಪರವಾಗಿಲ್ಲ ಸಿಟಿನಲ್ಲಿ ಹೋಗ್ಬಿಟ್ಟು ಇಲ್ಲಿ ಯಾಕೆ ಖಾಲಿ ಮಾಡ್ಕೊಂಡು ಹೋಗಿದ್ಯಾ, ಅಟ್ಲೀಸ್ಟ್ ವಾರಕ್ಕೆ 3 ದಿವಸ ಇಲ್ಲಿ ಇರ್ಬೋದಲ್ಲ, ನಿಮ್ದು 2 ಮನೆ ಇದೆ, ಒಂದು ಮನೆ HFL ಇದೆ, ಒಂದು ಮನೆ ಆನೇಕಲ್ಲಲ್ಲಿ ಇದೆ, ಇಲ್ಲಿ ಇರ್ಬೋದಲ್ಲ ಅಂತ ಹೇಳಿ ನಾನು ಒಂದ್ಸಲ ಖುದ್ದಾಗಿ ಅವ್ರನ್ನ ಕೇಳಿದ್ವಿ. ನಾನು ಸಲ
ನಮ್ಮ ಅಣ್ಣವರು ಅವ್ರು ಹೇಳಿದ್ರೆ ವಸ್ತು ಅಂದ್ರು ತಲೆ ತಿಂಟಾರಪ್ಪ ಪದ್ದು ಬೆಳಗ್ಗೆ ಮುಂದೆ ಎಲ್ಲ ತಲೆ ತಿಂತೀರಿ ಅಂತ ಹೇಳ್ತಾರೆ. ಹಾಗಾದ್ರೆ ಶಿವಣ್ಣ ಮನೆ ಮುಂದೆ ಬೆಳಗ್ಗೆ ಹೊತ್ತು ಡೈಲಿ ಹೋದ್ರೆ ಒಂದು 500ರಿಂದ 1000 ಜನ ಇರ್ತಾರೆ. ಮತ್ತೆ ಅವ್ರಿಗೆ ತಲೆ ಇನ್ನೂ ಇದೆಯಲ್ಲ, ಯಾರು ತಿನ್ನಿಲ್ಲ, ಅವ್ರ ತಲೆ ಅಲ್ಲಂಗೆ ಇದೆ ಅಲ್ವಾ? ಅವ್ರು ತಲೆ ತಿಂದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ರು. ಮತ್ತೆ ಶಿವಣ್ಣ ಡೈಲಿ 1000ರಿಂದ 2000 ಜನ ಡೈಲಿ ಅವ್ರ ಮನೆ ಹತ್ರ ಇರ್ತಾರೆ, ಅವ್ರ ತಲೆ ಯಾರು ತಿಂದಿಲ್ಲ. ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರಾಗಲ್ಲ, ಅವ್ರಿಗೆ ಬಡವರು ಮತ್ತೆ ಅವ್ರ ಮೇಲೆ ಕಾಳಜಿ ಇಲ್ಲ. ಸುಮ್ಮನೆ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು, ಸುಳ್ಳು ಭರವಸೆಗಳನ್ನ ಕೊಡಬೇಕು, ಭುಜದ ಮೇಲೆ ಕೈ ಇಟ್ಬಿಟ್ಟು ಜನನ ಯಾಮಾರಿಸ್ಬೇಕು. ಯಾಮಾರಿಸಿ ಆದ್ಮೇಲೆ ಎಲೆಕ್ಷನ್ ಅಲ್ಲಿ ಗೆದ್ದು ಆದ್ಮೇಲೆ 5 ವರ್ಷ ಅಧಿಕಾರನ ಅನುಭವಿಸುವಂತ ಅವರು. ಬಟ್ ಈ ಮನುಷ್ಯನಿಗೆ ಆಗಿಲ್ಲಲ್ಲ. ಈಗ ಅವ್ರ ಮನೆಗೆ ಹೋದ್ರೆ ಎಷ್ಟು ಚಿಕ್ಕ ಮನೆ ಇದೆ ಅವ್ರದ್ದು. ಅವ್ರು ಹೇಳ್ತಾರೆ ಶಿವಣ್ಣವ್ರು ದೊಡ್ಡ ದುಡ್ಡೆಲ್ಲ ಮಾಡಿದ್ದಾರೆ ಅಂತ ಹೇಳಿ. 1000 ಎಕರೆ ಮಾಡಿದ್ದೀರಾ ನೀವು? ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅವರು ಸೂರ್ಯ ಸಿಟಿನಲ್ಲಿ. ನೀವು 1000 ಎಕರೆ ಮಾಡಿದ್ದೀರಾ. ನೀವು 1000 ಎಕರೆನ್ನ ಮಾಡಿರೋದು ಯಾರು ದುಡ್ಡದು? ರೈತರದ್ದು ದುಡ್ಡು. ರೈತರ ಜಮೀನುಗಳನ್ನ ಮಾಡಿದ್ದೀರಾ. ಜಮೀನುಗಳನ್ನ ನೀವು ಅಗ್ರಿಮೆಂಟ್ ಹಾಕೊಂಡು ಎಲ್ಲ ಮಾಡ್ಕೊಂಡು ನೀವು ವ್ಯಾಪಾರ ಮಾಡಿದ್ದೀರಾ, ವ್ಯಾಪಾರ ಕಳ್ಳ ಮಾಡಿದ್ದೀರಾ. ನಮ್ಗದ್ರಲ್ಲಿ ಅಭ್ಯಂತರ ಇಲ್ಲ. ಒಳ್ಳೆ ನೀವು ಬಡವರಿಗೋಸ್ಕರ ಕೊಟ್ಟಂತ ಕಾಳಜಿ ಏನು? ನೀವು ಯಾವುದೇ ಒಂದು 18 ವರ್ಷದಲ್ಲಿ ಈ ತಾಲೂಕಿನಲ್ಲಿ ಏನು ಒಂದು ರಸ್ತೆ ಇರಲಿಲ್ಲ, ಚರಂಡಿ ಇರಲಿಲ್ಲ, ಏನಿರಲಿಲ್ಲ. ಇವತ್ತು ಇಡೀ ತಾಲೂಕಿನಲ್ಲಿ ಮೂಲೆಗೆ ಹೋಗಿ, ಹಳ್ಳಿಗೆ ಹೋಗಿ, ಪಟ್ಟಣಕ್ಕೆ ಹೋಗಿ ಎಲ್ಲಾ ಕಡೆನೂ ರಸ್ತೆಗಳಿದೆ. ನೀವು ಧಾರಾಳವಾಗಿ ಹೋಗೋದು. ಮುಂಚೆ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ನೀವು ಮಕ್ಕಳನ್ನ ಎಲ್ಲ ಹಾಸ್ಪಿಟಲ್ಗೆ ಹೆರಿಗೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಬೈಕಲ್ಲಿ ಬಿದ್ದು ಎಷ್ಟೋ ಜನ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. 18 ವರ್ಷಗಳಲ್ಲಿ ನೀವು ಮಾಡಿದಂತ ರಸ್ತೆಗಳನ್ನ 4 ವರ್ಷಗಳಲ್ಲಿ ಮಾಡಿದ್ದಾರೆ. ಪ್ರತಿ ಹಳ್ಳಿಗೂ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆನೇಕಲ್ ತಾಲೂಕಿಗೆ ಕಾವೇರಿ ನೀರು, ಬೆಂಗಳೂರಿನಲ್ಲಿ ಕಾವೇರಿ ನೀರು ಸಿಕ್ತಿಲ್ಲ. ಆದ್ರೂ ಸಹ ಆನೇಕಲ್ಗೆ ಕಾವೇರಿ ನೀರನ್ನು ತಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಎಷ್ಟು ಕೆಪಾಸಿಟಿ ಇರಬೇಕು, ಅವ್ರಿಗೆ ಎಷ್ಟು ಕೆಪಾಸಿಟಿ ಇರ್ಬೋದು ಅದನ್ನು ಯೋಚನೆ ಮಾಡಿ. ಇಡೀ ರಾಜ್ಯದಲ್ಲಿ 224 MLAಗಳಲ್ಲಿ 2ನೇ ಸ್ಥಾನದಲ್ಲಿರುವಂತಹ MLA ಅಂತ ಹೇಳಿದ್ರೆ ಶಿವಣ್ಣವರು. ಅದು ನಮ್ಮದು ಹೆಮ್ಮೆ. 224 ಜನ ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿರುವಂತಹ MLA ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಶಿವಣ್ಣವರು. ಅವ್ರ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ಹೆಮ್ಮೆ ಪಡುವಂತ ವಿಷಯಗಳು. ಭಾಷಣನ ಇನ್ನು 2 ಅವರ್ ಮಾತಾಡ್ಬೋದು. ಆಪಾದನೆಗಳನ್ನ ಮಾತ್ರ ಲಕ್ಷ ಆನಿದೆ, ಒಂದಲ್ಲ ಲಕ್ಷಗಳಿದೆ ಅವ್ರ ಮೇಲೆ ಆಪಾದನೆ ಮಾಡ್ಲಿಕ್ಕೆ. ಅವ್ರು ಹೇಳ್ಬೋದು ಇವಾಗ ಇವರು ಈ ಪಕ್ಷದಲ್ಲಿ ಇಲ್ಲ, ಇನ್ನೊಂದು ಪಕ್ಷದ ಪರವಾಗಿ ಭಾಷಣ ಮಾಡ್ತಿದ್ದಾರೆ ಅಂತೇಳಿ. ನಾನು ಪಕ್ಷದ ಪರವಾಗಿ ಭಾಷಣ ಮಾಡ್ತಿಲ್ಲ, ಶಿವಣ್ಣನ ಪರವಾಗಿ ಭಾಷಣ ಮಾಡ್ತಿರೋದು. ಅವರು ಮಾಡಿರುವಂತ ಅಭಿವೃದ್ಧಿಗೋಸ್ಕರ ಭಾಷಣ ಮಾಡ್ತಿರೋದು. ಎಲ್ಲ ಯುವಕರಿದ್ದೀರಾ, ನಿಮ್ಮಗಳಿಗೆ ಅಂಬೇಡ್ಕರ್ಗಳಿಂದ ಸಂಘದಿಂದ ಇರ್ಬೋದು, ಬೇರೆ ಸರ್ಕಾರದಿಂದ ಬರುವಂತ ಹಿಂದುಳಿದ ವರ್ಗಗಳಿಗೆ ಇರ್ಬೋದು, SC STಗಳಿಗೆ ಇರ್ಬೋದು, ಎಲ್ಲ ಸವಲತ್ತುಗಳನ್ನ ನೀವು ಮುಂದಿನ ದಿನಗಳಲ್ಲಿ ಶಿವಣ್ಣರ ಹತ್ರ ಪಡ್ಕೋಬಹುದು. ಅವರು ಕಳೆದ 4 ವರ್ಷಗಳಲ್ಲಿ ಅಭಿವೃದ್ಧಿ ವಿಷಯದಲ್ಲಿ ತುಂಬಾ ಕಾಳಜಿಯಿಂದ ಓಡಾಡಿದ್ರು. ಅವರು ಸಮಯನೆಲ್ಲ ಅಭಿವೃದ್ಧಿಗೋಸ್ಕರ ಟೈಮನ್ನು ಕಳೆದಿದ್ದಾರೆ. ಈಗ ಅವ್ರಿಗೆ ಸ್ವಲ್ಪ ಈ ಎಲೆಕ್ಷನ್ ನಾವೆಲ್ಲ ಅವರನ್ನು ಕೈ ಬಲಪಡಿಸಿ ಗೆಲ್ಲಿಸಿದ ಆದ್ಮೇಲೆ ಅವ್ರು ಆರಾಮಾಗಿ ಅವ್ರ ಮನೆಯಲ್ಲಿ ಇರ್ತಾರೆ. ನಾವು ಅವ್ರ ಹತ್ರ ಹೋಗಿ ಎಲ್ಲ ಸೌಕರ್ಯಗಳನ್ನ ಪಡ್ಕೋಬಹುದು. ನಮ್ಗೆ ಅವರು ಪ್ರತಿಯೊಂದಕ್ಕೂ ಸ್ಪಂದನೆ ಮಾಡ್ತಿದ್ದಾರೆ. ನಾನು ಶಿವಣ್ಣ ಪರವಾಗಿ ಬ್ಯಾಟಿಂಗ್ ಮಾಡ್ತಿಲ್ಲ, ನಾನು ಅವ್ರ ಪರವಾಗಿ ಭಾಷಣ ಮಾಡ್ತಿಲ್ಲ. ಅವ್ರು ಮಾಡಿರುವಂತ ಕೆಲಸಗಳ ಪರವಾಗಿ ನಾನು ಭಾಷಣ ಮಾಡ್ತಿರೋದು. ತಮ್ಮ ಎಲ್ಲ ಯುವಕ ಮಿತ್ರರಿಗೆ ಹೇಳ್ತಿದ್ದೀನಿ, ತಾವೆಲ್ಲರೂ ಸಹ ಇದರಿಂದ ಹೋಗಿ ನಮ್ಮ ಜೊತೆ ಇರ್ಬೋದು. ಬಂಸಂದ್ರ ಪ್ರಾಂತ್ಯ ಇರ್ಬೋದು, ಯಪ್ಪಗೋಡಿ ಪ್ರಾಂತ್ಯ ಇರ್ಬೋದು, ಬಿದಗನಹಳ್ಳಿ ಇರ್ಬೋದು, ಚಂದಾಪುರ ಇರ್ಬೋದು, ಇಲೋಗಿ ಇರ್ಬೋದು, ಕಂಸಂದ್ರ ಇರ್ಬೋದು. ಈ ಪ್ರಾಂತ್ಯಗಳಲ್ಲಿ ಚಲಪ್ರಸಾದ್ನವರನ್ನು ಪ್ರಾಬಲ್ಯ ಏನು, ಅವ್ರು ಎಷ್ಟು ಮತಗಳನ್ನ ತಂದುಕೊಡ್ಬೋದು ಅಂತ ಹೇಳ್ಬಿಟ್ಟು ನಾವು ಮುಂದಿನ ದಿನಗಳಲ್ಲಿ 12ನೇ ತಾರೀಕು ಎಲೆಕ್ಷನ್ ಮುಗಿಯುತ್ತೆ. ಎಲೆಕ್ಷನ್ ಮುಗಿದ 15ನೇ ತಾರೀಕು ಕೌಂಟಿಂಗ್ ಆಗುತ್ತೆ. ಆ ಕೌಂಟಿಂಗ್ ಅಲ್ಲಿ ನಿಮ್ಗೆ ಗೊತ್ತಾಗ್ತಾರೆ ಯಾರು ಎಷ್ಟೆಷ್ಟು ಮತಗಳನ್ನು ತಂದು ಕೊಟ್ಟಿದ್ದಾರೆ, ಯಾರು ಎಷ್ಟೆಷ್ಟು ಮತಗಳನ್ನು ತಂದು ಕೊಟ್ಟಿಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾರೆ. ಬರೀ ಭಾಷಣದಲ್ಲಿ ಮತಗಳು ಬರೋದಿಲ್ಲ, ನೀವುಗಳೆಲ್ಲ ಹೋಗ್ಬೇಕು, ಮತಗಳನ್ನ ಹಾಕ್ಬೇಕು. ನಾವು ಭಾಷಣ ಮಾತ್ರ ಮಾಡ್ಲಿಕ್ಕೆ ನಿಮ್ಮ ಮನವರಿಕೆ ಮಾತ್ರ ಮಾಡ್ಕೊಡ್ಲಿಕ್ಕೆ ಆಗುತ್ತೆ ಶಿವಣ್ಣರು ಮಾಡುವಂತಹ ಅಭಿವೃದ್ಧಿ ಕೆಲಸಗಳ ವಿಷಯದಲ್ಲಿ. ಅದರಿಂದ ತಾವೆಲ್ಲರೂ ಸಹ ಬಂದು ಆಮಿಷಗಳನ್ನು ನೋಡುತ್ತಾರೆ. ಆಮಿಷಗಳಿಗೆ ಒಳಗಾಗಬೇಡಿ. ಆಮಿಷಗಳನ್ನು ಒಳಗಾಗದೇನೆ ನೀವು ಸದಾ ಸಿದ್ಧರಾಗಿ ಶಿವಣ್ಣನವರ ಪರವಾಗಿ ಮತ ಮಾಡ್ಲಿಕ್ಕೆ. ನಿಮಗೆ ಶಿವಣ್ಣವ್ರು ಗೆಲ್ತಾರೆ. ನಾವು 1 ಲಕ್ಷ ಮತ ಅಂತ ಹೇಳ್ತಿದ್ದೀವಿ. ಈ ಜನಸಾಗರವನ್ನು ನೋಡ್ತಾ ಇದ್ರೆ ನೀವು ಎಷ್ಟೊಂದು 700 ಜನ ಬಂದು ಅಂತ ಹೇಳಿದ್ರೆ ಒಬ್ಬೊಬ್ರು 5 ಓಟು, 10 ಓಟು, 20 ಓಟು, 30 ಓಟು ಅಷ್ಟು ಕೆಪಾಸಿಟಿ ಇದೆ. ಮತ್ತೆ ಆ ಪ್ರಾಂತ್ಯಗಳಲ್ಲಿ ರಾಜಪ್ಪ ಇರ್ಬೋದು, ಮುರುಗೇಶ್ ಇರ್ಬೋದು, ಮಧುರಪ್ಪ ಇರ್ಬೋದು, ಮಂಜೂರ್ ಇರ್ಬೋದು, ಇನ್ನು ಸುಮಾರು ಯುವಕ ಮಿತ್ರರು ಇದ್ದಾರೆ. ನಾವು ಸುಮಾರು ಹೆಸರುಗಳನ್ನು ಹೇಳಲಿಕ್ಕೆ ಆಗ್ತಿಲ್ಲ. ನೀವೆಲ್ಲ ಯುವಕ ಮಿತ್ರರಿಗೆ ನೀವು ಕೊಡುವಂತ ಮತ ಅದು ಶಿವಣ್ಣನವ್ರಿಗೆ ಹೋಗ್ತಾರೆ. ಈ ತಾಲೂಕಿನ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಮನೆ ಮುಂದೆ ರಸ್ತೆ ಬರುತ್ತೆ,
ನಿಮ್ಮ ಮನೆ ಮುಂದೆ ಬೆಳಕು ಬರುತ್ತೆ. ನಿಮ್ಮ ಮನೆಗಳಲ್ಲಿ ಯಾರಾದ್ರೂ ಯುವಕ ಮಿತ್ರರಿದ್ರೆ, ನಿಮ್ಮ ಮಕ್ಕಳಿದ್ರೆ, ಯುವಕರಿದ್ರೆ, ನಿಮ್ಗೆ ಕೆಲಸಗಳೆಲ್ಲಾದ್ರೂ ಕಾರ್ಖಾನೆಗಳಲ್ಲಿ ಸಿಗಲಿಲ್ಲ ಅಂದ್ರೆ ದಯವಿಟ್ಟು ನೀವು ಎಲೆಕ್ಷನ್ ಮುಗಿದೋದ ಮೇಲೆ ಸದಾ ನಾವು ಯಾವಾಗಲೂ ಬೊಮ್ಮಸಂದ್ರದಲ್ಲೇ ಇರ್ತೀವಿ. ಚಲಪ್ರಸಾದ್ ಅಂತೇಳಿ ನೀವು ಯಾರಾದ್ರೂ ಬಂದು ಕೇಳಿದ್ರೆ, ನನ್ನ ಅಣ್ಣ ಹೆಸರು ಚಲಪತಿ, ನನ್ನ ಹೆಸರು ಪ್ರಸಾದ್ ಅಂತೇಳಿ, ಚಲಪತಿ ಅವರನ್ನು ನೀವು ಭೇಟಿ ಆಗ್ಬೋದು, ನಮ್ಮನ್ನು ಭೇಟಿ ಆಗ್ಬೋದು. ಎಲೆಕ್ಷನ್ಗೋಸ್ಕರ ಭಾಷಣಗೋಸ್ಕರ ನಾನು ಸುಳ್ಳು ಭರವಸೆ ಕೊಡ್ತಿಲ್ಲ. ನಮ್ದು ಬೊಮ್ಮಸಂದ್ರ, ನಿಮ್ದು ಧ್ವಂಸಂದ್ರ. ಬೊಮ್ಮಸಂದ್ರಕ್ಕೂ ಮತ್ತು ಧ್ವಂಸಂದ್ರಕ್ಕೂ ಒಂದು ಕನೆಕ್ಷನ್ ಇದೆ. ಧ್ವಂಸಂದ್ರದ ಪ್ರಾಂತ್ಯದಲ್ಲಿ ಇರೋರೆಲ್ಲರೂ ಸಹ ನಾವು ಕೈಗಾರಿಕಾ ಸಂಘದ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಅಣ್ಣ ಒಂದು ಜಂಟಿ ಕಾರ್ಯದರ್ಶಿ ಆಗಿದ್ದಾರೆ. ನಿಮ್ಗೆ ಕೈಗಾರಿಕೆಗಳಲ್ಲಿ ಯಾವುದೇ ಕೈಗಾರಿಕೆಗಳಲ್ಲಿ ಕೆಲಸ ಬೇಕಿದೆ ಅಂತ ಹೇಳಿದ್ರೆ ನೀವು ಮುಖ್ಯವಾಗಿ ಬಂದು ನಮ್ಮನ್ನು ಮಾತಾಡ್ಬೋದು. ನಿಮ್ಗೆ ಸದಾ ನಿಮ್ಮ ಜೊತೆ ನಾವು ಇರ್ತೀವಿ. ಪಕ್ಷ ಇವತ್ತು ಬರುತ್ತೆ, ರಾಜಕೀಯ ಇವತ್ತು ಬರುತ್ತೆ, ಹೊರಟೋಗುತ್ತೆ. ನಾವು ಯಾರಿಗಾದ್ರೂ ಒಂದು ಕೆಲಸ ಕೊಡಿಸಿದ್ರೆ ಅವರು ನಿಮ್ಮ ಮನೆಗೆ ಬಂದು ನಿಮ್ಮ ಜೀವನಗಳನ್ನು ನಡೆಸ್ಬೋದು. ನೀವು ಜೀವನೋಪಯೋಗಕ್ಕೋಸ್ಕರ ಕೆಲಸಗಳನ್ನು ಕೊಡಿಸ್ಲಿಕ್ಕೆ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನೀವು ಯಾವುದೇ ಚಿಂತೆ ಮಾಡಬೇಡಿ. ಈ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ. ಶಿವಣ್ಣನ ಕೈ ಬಲಪಡಿಸಿ ನಾವು ಇದೆಲ್ಲ ಗೆದ್ದೇ ಗೆಲ್ತೀವಿ. ಗೆಲ್ಲೋದು ಶತಸಿದ್ಧ. PUCಗಾಗಿ ಹೋರಾಟ ಮಾಡಿದ್ದ. ಹಾಗಾಗಿ ಎಲ್ಲ ನಮ್ಮ ಭಾಗದಲ್ಲಿ ಅವ್ರನ್ನ ಏನೇ ಕಷ್ಟ ಸುಖಗಳಾದ್ರು ಸ್ಪಂದಿಸ್ತಾ ಇದ್ರು. ಪವರ್ಫುಲ್ ಲೀಡ್ರಿ ಅವ್ರು. ನಾವು ಒಪ್ಕೊಳ್ತೀವಿ. ಅವರು ಇವತ್ತು ನಮಗೆ ನಮ್ಮ ಜೊತೆಗೆ ಬಂದಿದ್ದಕ್ಕೆ ನಮಗೊಂದು ಶಕ್ತಿ ತುಂಬ್ದಂಗೆ ಆಯಿತು. ಅವರು ಶಕ್ತಿ ತುಂಬ್ದಾಯಿತು. ಈಗ ಮುಂದಿನ ಚುನಾವಣೆ ಈ ಕೌಂಟಿಂಗ್ನಲ್ಲೇ 15ನೇ ತಾರೀಕು ನೀವು ಕಾಣ್ತೀರಾ ನಮ್ಮ ಭಾಗದಲ್ಲಿ ಎಷ್ಟು ನಾವು ಅಧಿಕ ಮತಗಳು ಪಡಿತೀವಿ ಅಂದ್ಬಿಟ್ಟು ನಮಗೆ ಗೊತ್ತಾಗ್ತದೆ. ನಾನು ಈಗಲೇ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ನನಗೆ ಇಂಥ ಯುವಕ ಮಿತ್ರ ಬೇಕಾಗಿತ್ತು. ಇವತ್ತು ನಮ್ಮ ಜೊತೆ ನನಗೆ ಹೆಗಲು ಕೊಟ್ಟಿದ್ದಾನೆ. ನಾನು ಅವ್ರ ಋಣ ತೀರಿಸ್ತೀನಿ. ನಾನು ಒಬ್ಬನೇ ಹೋರಾಟ ಮಾಡ್ತಾ ಇದ್ದೆ. ನನ್ನ ಜೊತೆಗೊಬ್ಬ ನನ್ನ ಬಲಗೈ ಥರ ಸಿಕ್ಕಿದ್ದಾನೆ. ನಾವಿಬ್ಬರು ಅಣ್ಣ ತಮ್ಮ ಸೋದರ ಥರ ಇರ್ತೀವಿ. ನಾವು ಇನ್ನು ಯಾವುದೇ ಕಾರಣಕ್ಕೂ ನಾವು ಬೇರೆ ಆಗೋದಿಲ್ಲ. ನಾವು ಅವ್ರನ್ನೂ ಬಿಟ್ಕೊಡೋದಿಲ್ಲ. ನಾವಿನ್ನು ಪಾರ್ಟಿ ಡೆವಲಪ್ಮೆಂಟ್ ಮಾಡ್ತೀವಿ. ಹಾಗಾಗಿ ಇದೇ ಹಳೆಯ ಚಂದಾಪುರದ ಭಾಗದಲ್ಲಿ ಕಾಂಗ್ರೆಸ್ನ ತೊರೆದು ಮೂಲ ಕಾಂಗ್ರೆಸ್ಸಿಗರೇ ಅವರು ತೊರೆದು ಹೋಗಿದ್ರು. ಕಾರಣಾಂತರದಿಂದ ತೊರೆದು ಹೋಗಿದ್ರು. ನಮ್ಮ ಶ್ರೀಧರಣ್ಣ ನಾಯಕತ್ವದಲ್ಲಿ ಇವರು ಒಂದು 50 ಜನ ಈಗ ನಮ್ಮ ಯುವ ಪಡೆ ಏನಿದೆ ಇವತ್ತು ಸೇರ್ಪಡೆ ಆಗಿದ್ದಾರೆ. ಅವ್ರಿಗೂ ನಾನು ಹೊಂದಿಸ್ತಾ ಶ್ರೀಧರಣ್ಣ ನಮ್ಮ ಕೃಷ್ಣಮೂರ್ತಿನೇ ಹೇಳಿದ್ರು. ನಮಗೆ ಇವತ್ತು ಮಧ್ಯಾಹ್ನ ಹೇಳಿದ್ರು, ನಮ್ಮ ಹುಡುಗರು ಇವತ್ತು ಶ್ರೀಧರಣ್ಣ ಜೊತೆಲಿ ಸೇರಿಕೊಂಡ್ರೆ ಹೆಚ್ಚು ಬಹುಮತ ಅಲ್ಲಿ ಕೊಡ್ತಾರೆ. ಈ ಸಾರಿ ನಿಮ್ಗೆ ಲೀಡ್ ಆಗ್ತದೆ. ಕನಿಷ್ಠ ಪಕ್ಷ ಒಂದು 500 ಓಟನ ಲೀಡ್ ಕೊಡ್ತಾನೆ ಅತನಿಗೆ ಅಂತ ಹೇಳ್ದ. ನಾನು ಆರೈಸ್ತೀನಿ ಶ್ರೀಧರಣ್ಣಗೆ 1000 ಓಟ್ ಲೀಡ್ ಕೊಡಬೇಕು ಅಲ್ಲಿ ಅಂತ ನಾನು ಆರೈಸ್ತೀನಿ. ಹೆಚ್ಚು ಶ್ರಮ ಪಡಲಿ ಶ್ರೀಧರಣ್ಣ. ಆ ಭಾಗದ ನಮ್ಮ ಪ್ರಭಾವಿ ನಾಯಕರವರು ಕೊಡಲಿ ಅಂತ ನಾನು ಹೇಳ್ತಾ ಮುಗಿಸ್ತೀನಿ. ಆನೇಕಲ್ ತಾಲೂಕು 2ನೇ ಸ್ಥಾನ ಅಭಿವೃದ್ಧಿಯಲ್ಲಿ ತುಂಬ ಯಶಸ್ವಿನಿಂದ ನಮ್ಮ ಶಿವಣ್ಣ ನೇತೃತ್ವದಲ್ಲಿ ತುಂಬ ಕೆಲಸಗಳಾಗಿದೆ. ಮುಂದಿನ ದಿನಗಳಲ್ಲಿ ನಂಬರ್ 1 ಆನೇಕಲ್ ಮಾಡೋಕ್ಕೋಸ್ಕರ ನಾವೆಲ್ಲ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಸೇರಿ ಶಿವಣ್ಣನ ಈ ಸಲ ನಾವು ಗೆಲ್ಲಿಸ್ಬೇಕಂದ್ಬಿಟ್ಟು ನಾವೆಲ್ಲ ಪಣ ತಟ್ಟಿದ್ದೀವಿ. ನನ್ನ ಸ್ನೇಹಿತ ರಾಜಪ್ಪ BSPನ ಪಕ್ಷನ ತೊರೆದು ಇವತ್ತು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಈ ಕೋಮುವಾದಿ BJPನ ಅಧಿಕಾರದಿಂದ ದೂರ ಇಡೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ನಾವೆಲ್ಲರೂ ಕೂಡ B ಶಿವಣ್ಣವರ ಒಂದು ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಇನ್ನೂ ಅಭಿವೃದ್ಧಿ ಹೆಚ್ಚಿಗೆ ಆಗಲಿ ಅಂತೇಳಿ ಅವ್ರ ಜೊತೆಲಿ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸ್ಬೇಕಂತೇಳಿ ನಾವು ಇವತ್ತಿನ ದಿನ ಸೇರ್ಪಡೆ ಮಾಡ್ಕೊಂಡಿದ್ದೀವಿ. ಹೀಗಾಗಿ ಯಾವುದೇ ಕಾರಣಕ್ಕೂ BJP ಅಧಿಕಾರಕ್ಕೆ ಬರ್ದಿದ್ದಂಗೆ ನೋಡ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಸಕ್ಸಸ್ ಮಾಡಿದ್ದೀವಿ.